ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಇನ್ನೇನು ಪ್ರೊ ಕಬಡ್ಡಿ ಸೀಸನ್ 11 ಪ್ರಾರಂಭವಾಗಲು ಕೇವಲ 10 ದಿವಸಗಳು ಮಾತ್ರ ಬಾಕಿ ಇದೆ ಅಂತ ಹೇಳ್ಬೋದು. ಈಗ ಈ ಪ್ರೊ ಕಬಡ್ಡಿ ಸೀಸನ್ 11 ಗೆಲ್ಲಲು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಮಸ್ತಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡ ಮೊಟ್ಟ ಮೊದಲನೇ ಪಂದ್ಯವಾದ ತೆಲುಗು ಟೈಟನ್ ತಂಡದ ವಿರುದ್ಧ ಗೆಲ್ಲೋದು ಫಿಕ್ಸ್ ಅಂತ ಹೇಳ್ಬೋದು. ಹಾಗಾದರೆ ಅದು ಹೇಗೆ, ಯಾವ ಥರ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಮತ್ತು ಕಬಡ್ಡಿ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಆವಾಗ ನೀವು ವಿಡಿಯೋನು ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಿನ ಬ್ಲ್ಯಾಕ್ ಟನ್ ಇದೆ, ಮಾಡ್ಕೊಳ್ಳಿ. ಏನೋ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ದು ಮೊಟ್ಟ ಮೊದಲನೇ ಪಂದ್ಯ ಇರೋದು ತೆಲುಗು ಟೈಟನ್ ತಂಡದ ವಿರುದ್ಧ. ತೆಲುಗು ಟೈಟನ್ ತಂಡದ ವಿರುದ್ಧ ಅದು 18ನೇ ತಾರೀಕಿನಂದು, ಅಂದರೆ ಅಕ್ಟೋಬರ್ 18ನೇ ತಾರೀಕಿನಂದು ಹೈದರಾಬಾದಿನಲ್ಲಿದೆ. ಇದು ರಾತ್ರಿ 7:30ಕ್ಕೆ ಸ್ಟಾರ್ಟ್ ಆಗುತ್ತದೆ. ಈ ಪಂದ್ಯವನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲೋದು ಫಿಕ್ಸ್. ಅದು ಹೇಗೆಂದರೆ, ನಮ್ಮ ಬೆಂಗಳೂರು ಬುಲ್ಸ್ ತಂಡದ ನಾಯಕನಾದ ಪ್ರದೀಪ್ ನರ್ವಾಲ್ ಮತ್ತು ಸೌರಭ್ ನಂದಲ್ನಿಂದ ಅಂತ ಹೇಳ್ಬೋದು. ಯಾಕೆಂದರೆ ಸೌರಭ್ ನಂದಲ್ ಅವರು ಇಲ್ಲಿ ನಮಗೆ ಮೇನ್ ಫಾಲ್ಟ್ ಆಗಿರುತ್ತಾರೆ. ಯಾಕೆಂದರೆ ಸೌರಭ್ ನಂದಲ್ ಅವರು ಪವನ್ ಶರಾವತ್ ಅವರನ್ನು ಟ್ಯಾಕಲ್ ಮಾಡೋದು ಸೌರಭ್ ನಂದಲ್ ಅವರಿಗೆ ಗೊತ್ತಿರುತ್ತದೆ. ಅದಕ್ಕಾಗಿ ಸೌರಭ್ ನಂದಲ್ ಅವರು ಪವನ್ ಶರಾವತ್ ಅವರನ್ನು ಟ್ಯಾಕಲ್ ಮಾಡಿದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ಪಂದ್ಯವನ್ನು ಗೆಲ್ಲೋದು ಫಿಕ್ಸ್. ಇನ್ನು ಪ್ರದೀಪ್ ನರ್ವಾಲ್ ಅವರು ರೈಡಿಂಗ್ನಲ್ಲಿ ಪಾಯಿಂಟ್ಸ್ಗಳನ್ನು ತಂದರೆ ಸಾಕು. ಸೌರಭ್ ನಂದಲ್ ಅವರು ಡಿಫೆನ್ಸ್ನಲ್ಲಿ ನೋಡಿಕೊಂಡ್ರೆ ನಮ್ಮ ಬುಲ್ಸ್ ತಂಡ ಈ ಪಂದ್ಯವನ್ನು ಆರಾಮಾಗಿ ಗೆಲ್ಲುತ್ತಾರೆ. ಇನ್ನು ಅಜಿತ್ ಮತ್ತು ಲಾಥರ್ ಅವರು, ಇವರು ಡಿಫೆಂಡರ್ಗಳಾಗಿರುತ್ತಾರೆ, ಕವರ್ನಲ್ಲಿ ಇರುತ್ತಾರೆ. ಇವರು ಕೂಡ ಮಸ್ತಾಗಿ ಡಿಫೆನ್ಸನ್ನು ಮಾಡುತ್ತಾರೆ. ಅವರನ್ನು ನೋಡಿ ಎಚ್ಚರಿಕೆಯಿಂದ ರೈಡಿಂಗ್ನಲ್ಲಿ ಪಾಯಿಂಟ್ಸ್ ತಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ಪಂದ್ಯವನ್ನು ಆರಾಮಾಗಿ ಗೆಲ್ಲುತ್ತಾರೆ. ಇನ್ನು ಫ್ರೆಂಡ್ಸ್, ನಿಮಗೆ ಇದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.